ಎಲ್ ಎ ಆಗಿ ಇಷ್ಟೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ಆಗಿ ನೀವು ಇದು ಮಾಡಕತ್ತೀರಿ ಸರ್? ಯಾಕೆ ನಮ್ಗೆ ಗೊತ್ತಾಯಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ನಿಮ್ಮ ಚಾನಲ್ದವ್ರು ಎಲ್ಲ ಗೊತ್ತೈತೆ. स्वागत है आपका बी न्यूज नेशन में। मैं हूं आबिद हुसैन शेख। कड़े पुलिस बंदोबस्त में एमएलए बसवनगौड़ा पाटिल का दौरा। विधानसभा चुनाव के 1 साल से ज़्यादा समय बीतने के बाद बीजापुर के वार्ड नंबर 28 में एक निजी ज़मीन का दौरा और सरकारी फर्स्ट ग्रेड कॉलेज के एक कार्यक्रम के लिए आए बसवनगौड़ा पाटिल ने कड़े पुलिस बंदोबस्त के साथ इस इलाके में कदम रखकर सरकार के खिलाफ पार्टी के आदेश के चलते कुछ भी कहने से इनकार करते हुए कुमार स्वामी के अमेरिका दौरे और बीजेपी के कार्यकर्ताओं का कोई भी काम न करने की बात पर अपने दिए गए एक समुदाय के बयान को भूलकर सीएम को प्रजाप्रभुत्व की नसीहत करते हुए बसवनगौड़ा पाटिल ने तबरेज अंसारी की मौत और पुलिस बंदोबस्त को लेकर क्या कहा, एमएलए बसवनगौड़ा पाटिल ने देखिए। ಜನಪ್ರತಿನಿಧಿ ಎಲ್ ಎ ಆಗಿ ಇಷ್ಟೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ಆಗಿ ನೀವು ಇದು ಮಾಡಕತ್ತೀರಿ ಸರ್? ಯಾಕೆ ನಮ್ಗೆ ಗೊತ್ತಾಯಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ನಿಮ್ಮ ಚಾನಲ್ದವ್ರು ಎಲ್ಲ ಗೊತ್ತೈತೆ. ಸರ್ 1.5 ವರ್ಷ ಆಯಿತು ಎಲೆಕ್ಷನ್ ಆಗಿ, ಡೆವಲಪ್ಮೆಂಟ್ಸ್ ಏನೇನು ಆಗಿದೆ? ಎಮ್ ಎಲ್ ಎದಾಗಿ 1 ವರ್ಷ ಆಯ್ತು, ಎಂ ಪಿದಾಗಿ 1 ತಿಂಗಳು. ಏನು ಡೆವಲಪ್ಮೆಂಟ್ಸ್ ಬಿಜಾಪುರ? ಎಲ್ಲ ರೋಡ್ ಗೀಡ ಡ್ರೈನೇಜ್, ಜಿಮ್, ಓಪನ್ ಜಿಮ್, ಗಾರ್ಡನ್ ಡೆವಲಪ್ಮೆಂಟ್ ಎಲ್ಲ ಪ್ರಾಜೆಕ್ಟ್ ಆಗ್ತದೆ. ಇನ್ನೊಂದು 6 ತಿಂಗಳದಾಗ 24/7 ಕುಡಿ ನೀರಿನ ಸ್ಟಾರ್ಟ್ ಮಾಡಿ. ಜನಪ್ರತಿನಿಧಿ ಎಲ್ ಎ ಆಗಿ ಇಷ್ಟೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ಆಗಿ ನೀವು ಇದು ಮಾಡಕತ್ತೀರಿ ಸರ್? ಯಾಕೆ ನಮ್ಗೆ ಗೊತ್ತಾಯಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ನಿಮ್ಮ ಚಾನಲ್ದವ್ರು ಎಲ್ಲ ಗೊತ್ತೈತೆ. ಜನಪ್ರತಿನಿಧಿ ಎಲ್ ಎ ಆಗಿ ಇಷ್ಟೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ಆಗಿ ನೀವು ಇದು ಮಾಡಕತ್ತೀರಿ ಸರ್? ಯಾಕೆ ನಮ್ಗೆ ಗೊತ್ತಾಯಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ನಿಮ್ಮ ಚಾನಲ್ದವ್ರು ಎಲ್ಲ ಗೊತ್ತೈತೆ. सरकार आज बीजापुर के गवर्नमेंट फर्स्ट ग्रेड कॉलेज विजयपुर का दौरा करने के लिए बीजापुर शहर के एमएलए बसवनगौड़ा पाटिल जी ने बस स्टैंड नौबाग रास्ते से होते हुए स्टार हॉल फंक्शन हॉल से यहाँ पर एंट्री की। लेकिन उन्होंने एक सवाल के जवाब में पूछने के बाद कहा कि पूरे प्रोटेक्शन, पुलिस प्रोटेक्शन के साथ उन्होंने जो इस डिग्री कॉलेज गवर्नमेंट फर्स्ट ग्रेड कॉलेज को पहुँचे। ಕಾಂಗ್ರೆಸ್ಸಿನ ಆಂತರಿಕ ಜಗಳ ಇರೋದ್ರಿಂದ ಬಿಜೆಪಿದ ಅದ್ರಾಗ ಏನು ಪಾತ್ರವೂ ಇಲ್ಲ. ನಾವು ಎಷ್ಟು ವಿಕೆಟ್ ಬೀಳ್ತಾವು, ಏನು ಬೀಳ್ತಾವು, ನಾವೇನು ಸ್ಕೋರ್ ಹೇಳೋರು ಅಲ್ಲ, ನಾವು ಕಾಮೆಂಟೇಟರ್ ಅಲ್ಲ. ನಾವು ನಮ್ಮ ಪಕ್ಷದ ಸಂಘಟನೆ, ಪಕ್ಷದ ಸದಸ್ಯತ್ವ ಅಭಿಯಾನ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗಾಗಲೇ ಸೂಚನೆ ಕೊಟ್ಟಾರೆ. ಯಾರೂ ಈ ಕರ್ನಾಟಕ ಸರ್ಕಾರದ ಬೆಳವಣಿಗೆಗಳ ಬಗ್ಗೆ ಮಾತಾಡಬೇಡ್ರಿ, ಪಕ್ಷದ ಸಂಘಟನೆಯನ್ನು ಮಾಡಿರಿ ಅನ್ನುವಂಥ ಸೂಚನೆ, ಆದೇಶ ಕೊಟ್ಟಾರೆ. ಅದರ ಪ್ರಕಾರ ನಾವು ನಮ್ಮ ಸಂಘಟನೆಯಲ್ಲಿ ತೊಡಗಿದ್ದೀವಿ. ಸಚಿವರ ವಿರುದ್ಧ ಸರ್, ಈಗ ಸಾರಾಮಯ್ಯ ಸಚಿವರ ವಿರುದ್ಧ ಸರ್ ನೀವು ಬಿಜೆಪಿ ಕಾರ್ಯಕರ್ತ ಮಾತಾಡೋದಕ್ಕೆ ಜೈಲಿಗೆ ಹಾಕಿದ್ದೀರ, ಕಸ್ಟಡಿಗೆ ತೊಗೊಂಡಾರ ಸರ್, ಎಷ್ಟು ಮಟ್ಟಿಗೆ ಸರಿ ಸರ್? ಅದು ಏನಾಗಿದೆ ಅಂದರೆ, ಸಾಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ದ್ವೇಷದ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಪರವಾಗಿ ಇವತ್ತು ಕೆಲಸ ಮಾಡಲಿ. ಇವತ್ತು ಫೇಸ್ಬುಕ್ನಲ್ಲಿ ಅವರ ಅಕೌಂಟ್ನಲ್ಲಿ ಸಾಕಷ್ಟು ಭಾಳ ಅತಿಯಾದಂಥ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡಿ ಕೆಲವೊಂದು ಜನರಿಗೆ ಫೇಸ್ಬುಕ್ನಲ್ಲಿ ಹಾಕ್ತಾರೆ. ಇವನು ಮುಖ್ಯಮಂತ್ರಿಗಳು ಗಮನಿಸಬೇಕು, ನಿಮ್ಮ ಕಾರ್ಯಕರ್ತರು ಏನು ಮಾಡ್ಲಕತ್ತಾರೆ, ನಿಮ್ಮ ಕಾರ್ಯಕರ್ತರು ಯಾವ ರೀತಿ ಭಾಷೆ ಉಪಯೋಗ ಮಾಡ್ಲಕತ್ತಾರೆ. ಇದು ಒಂದು ಕರ್ನಾಟಕ ಸಂಸ್ಕೃತಿ ಇರುವಂತಹ, ಕನ್ನಡ ಸಂಸ್ಕೃತಿ ಇರುವಂಥ ಒಂದು ನಾಡು. ಆ ಭಾಷೆಯಿಂದ ಹೊರಬಂದು ಅವ್ರದ್ದು ಏನೇ ಇರಲಿ ಟೀಕೆ ಟಿಪ್ಪಣಿ ಇದ್ದೇ ಇರ್ತಾವೆ. ನಾವು ಟೀಕೆ ಮಾಡ್ತೀವಿ, ಅವರು ಟೀಕೆ ಮಾಡಲಿ, ಆದರೆ ಅದು ಗೌರವಯುತವಾಗಿರ್ಬೇಕು. ಆದರೆ ಇವತ್ತೇನು ಕುಮಾರಸ್ವಾಮಿಯವರು ನೇರವಾಗಿ ಅದು ಬಿ ಜೆ ಪಿಯ ಅನೇಕ ಫೇಸ್ಬುಕ್ ಅಕೌಂಟ್ಗಳ ಏನು ಅಭಿಮಾನಿಗಳ ಮೇಲೆ ಇವತ್ತೇನು ಕೇಸ್ ದಾಖಲು ಮಾಡೋದು, ಅದನ್ನು ಬೆದರಿಸೋದು,
ಮತ್ತು ನೀವು ಓಟ್ ಹಾಕಿಲ್ಲ ನೀವು ನಮ್ಮಲ್ಲಿ ಅದಕ್ಕೆ ಬಂದಿರೋ ಅನ್ನುವಂಥದ್ದು ಇದು ಒಳ್ಳೆ ಪ್ರಜಾತಂತ್ರದ ಒಂದು ಸಂವಿಧಾನದ ವಿರೋಧಿ ಆದಂಥ ಹೇಳಿಕೆ. ಸರಿ, ಬರದ ನಡುವೆ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ 10 ದಿನಗಳ ಕಾಲ. ಇದು ಏನಿಲ್ಲ, ಅದು ಒಂದು ಧರ್ಮದ ಕೆಲಸಕ್ಕೆ ಹೋಗಿದ್ದಾರೆ, ಒಳ್ಳೆಯ ಕೆಲಸ ಇದೆ, ಹೋಗಲಿ. ಅದಕ್ಕೆ ನಾವೇನು ವೈಯಕ್ತಿಕವಾಗಿ ಅವರು ಏನು ನಮ್ಮ ಒಂದು ದೊಡ್ಡ ದೇವಸ್ಥಾನ ನಿರ್ಮಾಣವನ್ನು ಆದಿಚುಂಚನಗಿರಿ ಶ್ರೀಗಳು ಮಾಡ್ಲಕತ್ತಾರೆ. ಹಿಂದೂ ಧರ್ಮ ಜಗತ್ತಿನಲ್ಲಿ ಬೆಳಿಬೇಕನ್ನುವಂಥದ್ದು ನಮ್ಮ ಆದಿಚುಂಚನಗಿರಿ ಶ್ರೀಗಳ ಒಂದು ದೊಡ್ಡ ಒಂದು ಕನಸು ಮಾಡ್ಲಿಕ್ಕೆ ಹೋಗ್ಯಾರ. ನಾವೇನು ಅದ್ರ ಬಗ್ಗೆ ಗೌರವ ಇದೆ. ಮುಖ್ಯಮಂತ್ರಿಗಳು ಆ ಒಂದು ದೇವಸ್ಥಾನದ ಭೂಮಿ ಪೂಜೆಗಳಿದ್ದಾರೆ. ಕಾಲ ಭೈರವೇಶ್ವರನ ದೇವಸ್ಥಾನ, ಕಾಲ ಭೈರವ ಅವರಿಗೂ ನಮಗೂ ಎಲ್ಲರಿಗೂ ಒಳ್ಳೆಯ ಆಯುರಾರೋಗ್ಯ ಮತ್ತು ಮಳೆಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು. ಜಿ ಟಿ ದೇವೇಗೌಡರು ಈಗ 2 ಜನ ಏನು ರಾಜೀನಾಮೆ ಕೊಟ್ಟರು, ಅದರಲ್ಲಿ ಅಮಿತ್ ಶಾ ಮತ್ತು ಮೋದಿಯವರು ಕೈವಾಡಿಲ್ಲ, ಅವ್ರು ಪರ ಹೊಗಳಿಕೆ ಮಾಡಿದ್ದಾರೆ. ಜಿ ಟಿ ದೇವೇಗೌಡರು ನಿಜವಾದಂಥ ಒಬ್ಬ ಒಳ್ಳೆಯ ರಾಜಕಾರಣಿಗಳು. ಅವರ ಪ್ರತಿಯೊಂದು ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಲೋಕಸಭಾ ಚುನಾವಣೆಯಲ್ಲಾಗಿರ್ಬೋದು ಮತ್ತು ನೀನೇ ಕೊಟ್ಟಂಥ ಹೇಳಿಕೆ, ಅವರ ಮೋದಿಯವರ ಬಗ್ಗೆ ಇರುವಂಥ ಒಂದು ಗೌರವ, ಅದಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಜಿ ಟಿ ದೇವೇಗೌಡರಂಥ ರಾಜಕಾರಣಿಗಳು ಕರ್ನಾಟಕದಲ್ಲಿ ಬೇಕು. ಅವರು ಭಾಳ ಒಳ್ಳೆಯ ಹೇಳಿಕೆಗಳನ್ನು ಕೊಡ್ತಾಯಿದ್ದು ನಾನು ಸ್ವಾಗತ ಮಾಡ್ತೀನಿ. ಒಂದು ಲೋಬೋ ಅವ್ರು ಸರ್ ಡೆಪ್ಟಿ ಸ್ಪೀಕರ್ ಗೋವಾದವರು ಎಂ ಬಿ ಪಾಟೀಲ್ ಸಿ ಎಮ್ ಆಗಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಆರ್ ಶಂಕರ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಎಂ ಬಿ ಪಾಟೀಲ್ ಪಿ ಎಮ್ ಆದರು, ರಾಹುಲ್ ಗಾಂಧಿ ಅವ್ರು ಯಾವ್ರಿಗೂ ಸಿ ಎಮ್ ಏನು ಹೇಳೋಕ್ಕಾಗೋದಿಲ್ಲ ರೀ. ಯಾರ್ಯಾರು ಹೊಗಳ್ತಾರೋ ಏನೋ ಗೊತ್ತಿಲ್ಲ, ಆದರೆ ಎಂ ಬಿ ಪಾಟೀಲ್ರು ಭಾಳ ಹೊಗಸೋಬಾರ್ದು. ಯಾಕಂದ್ರೆ ಮುಂದೆ ಎಂದೂ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರುವುದಿಲ್ಲ. ಅದಕ್ಕೆ ಮುಖ್ಯಮಂತ್ರಿ ಕನಸು ಯಾರು ಕಾಣೋದು ಬೇಡ, ಕಾಂಗ್ರೆಸ್ನವರಾಗಲಿ JDSನವರು. ಇನ್ನು ಮುಂದೆ ಏನಾದರೂ ಕರ್ನಾಟಕದಲ್ಲಿ ಬಂದ್ರೆ ಅದು BJP ಸರ್ಕಾರ, BJPರೇ ಮುಖ್ಯಮಂತ್ರಿ ಆಗ್ತದೆ. ಯಾವಾಗ ಬಂದ್ರು, ಯಾವಾಗ ಚುನಾವಣೆ ಆದರು, ಮಧ್ಯಕಾಲೀನ ಚುನಾವಣೆ ದೇವೇಗೌಡರು ಹೇಳ್ತಾರೆ, ಆವಾಗಾದ್ರೂ ಬರ್ತದೆ, 4 ವರ್ಷ ಆದ ನಂತರನೂ ಬರ್ತದೆ. ಸರ್, ಇದು ಮಾಬ್ ಲಿಂಚಿಂಗ್ ಬಗ್ಗೆ ಏನು ಹೇಳ್ತೀರಿ? ತಬರೇಜ್ ಅನ್ಸಾರಿ ಅವ್ರಿಗೆ, ಮಾಯಕ್ ಅವ್ರಿಗೆ ಕೊಲ್ದರು, ಮಾಬ್ ಲಿಂಚಿಂಗ್ ನಡೆದ್ರು. ಎಲ್ಲರೂ ಮಾಬ್ ಲಿಂಚಿಂಗ್ ನಡೀತು ಸರ್. ಯಾವ ಮಾಬರು? ಜಾರ್ಖಂಡ್ನಾಗ ತಬರೇಜ್ ಅನ್ಸಾರಿ ಅವ್ರದ್ದು ಕೊಲೆ ಆಯಿತು ಮಾಬ್ ಲಿಂಚಿಂಗ್ನಾಗ. ಏನು ಅದು ನನಗೆ ಪೂರ್ತಿ ಮಾಹಿತಿ ಇಲ್ಲ. ಯಾವುದು ಅದ್ರ ಹಿಂದೆ ಸತ್ಯ ಏನೈತೆ ಅನ್ನೋದು ತನಿಖೆ ಆಗಬೇಕಾಗ್ತದೆ. ಅವರವರೇ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂಥದ್ದು ಅದು ಎಲ್ಲ ಈಗಾಗಲೇ ಒಂದು ಫೇಸ್ಬುಕ್ನಲ್ಲಿ ನೋಡಿದೆ ನಿನ್ನೆ. ಅವ್ರು ಯಾರು ಅದನ್ನು ಮಾಡ್ತಿದ್ರು ಅವರು ಒಂದೇ ಕೋಮಿಗೆ ಸೇರೋದು. और खबरों के लिए देखते रहिए बी न्यूज़ नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।